Hey friends, welcome back to my YouTube channel Dazzle Diaries. ಯಾರು ನನ್ನ ಚಾನೆಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಇವತ್ತಿನ ಬ್ಲಾಗ್ ಏನು ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಮ್ಮನೇನ ನೋಡಿದ್ದೀರಾ, ಬಟ್ ನಾನು ಹೇಳಲೇಬೇಕಾಗುತ್ತಲ್ಲ. ಸೊ ಇವತ್ತಿನ ಬ್ಲಾಗ್ ಡೈಲಿ ಬ್ಲಾಗ್ ಥರ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಹೇರ್ ಟ್ರಿಮ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ ಸಲೂನ್ಗೆ, ಮತ್ತು ಫ್ರೆಂಡ್ನ ಮೀಟ್ ಮಾಡೋದಿದೆ. ಸ್ವಲ್ಪ ಸುತ್ತಾಡ್ಕೊಂಡು ಹಾಗೆ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ಕಾಸ್ಟ್ಯೂಮ್ ಬಂದು ಇದಾಗಿರುತ್ತೆ, ಪಫ್ ಸ್ಲೀವ್ ಶರ್ಟ್, ಇದು ಝೂಡಿಯೋನಲ್ಲಿ ತಗೊಂಡಿದ್ದು, ಮತ್ತು ಒಂದು ಬ್ಲೂ ಜೀನ್ಸ್. ಇವತ್ತಿನ ಬ್ಲಾಗ್ ಏನೇನು ಮಾಡ್ತೀನಿ, ಯಾವ ಥರ ಇರುತ್ತೆ, ಯಾವ ಥರ ಹೋಗುತ್ತೆ ದಿನ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್. ರೆಡಿ ಆಗಿದ್ದಾಯಿತು, ಈಗ ಹೊರಡ್ತಾ ಇದ್ದೀನಿ. ಸೊ ಆಟೋ ಬುಕ್ ಮಾಡಿದ್ದೀನಿ. ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಮೆಟ್ರೋ ಸ್ಟೇಷನಿಂದ ಮತ್ತೆ ಅಲ್ಲಿ JP ನಗರ್ಗೆ ಹೋಗಬೇಕಲ್ಲ, ಸೊ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಮ್ಮನೆ ಹತ್ತಿರ ಯಾವುದು ಮೆಟ್ರೋ ಸ್ಟೇಷನ್ ಇಲ್ಲ, ಸೊ ಈಗ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಫ್ರೆಂಡ್ಸ್, ನಾನು ಮಾತಾಡಿದ್ದೀನಿ ಆಟೋದಲ್ಲಿ ಹೋಗ್ಬೇಕಾದ್ರೆ, ಬಟ್ ಅದು ಯಾವುದು ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ನಾನು ಅದಕ್ಕೆ ವಾಯ್ಸ್ ಓವರ್ ಮಾಡಿ ಹೇಳ್ತಾ ಇದ್ದೀನಿ. ಆಟೋ ಬಂದಾದಮೇಲೆ ಮತ್ತೆ ನಾನು ನೆಕ್ಸ್ಟು ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಾಗಿತ್ತಲ್ಲ, ಆಟೋದಲ್ಲಿ ಹೋಗ್ತೀನಿ. ನಾನು ಹೊರಡೋ ಅಷ್ಟೊತ್ತಿಗೆ 10 ಗಂಟೆ 10:15 ಆಗಿತ್ತು. ಅಷ್ಟರಲ್ಲೇ ಎಷ್ಟು ಬಿಸಿಲು ಇದೆ ನೋಡಿ, ಕಣ್ಣು ಬಿಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ನಾನು ಸನ್ ಗ್ಲಾಸಸ್ ಹಾಕ್ಕೊಂಡೆ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್ ಬೇಕು ಮೆಟ್ರೋ ಸ್ಟೇಷನ್ಗೆ. ಅಲ್ಲಿಗೆ ಹೋಗಿಬಿಟ್ಟು ಮತ್ತೆ ಅಲ್ಲಿಂದ ನಾನು JP ನಗರ್ಗೆ ಹೋಗಿ, JP ನಗರಲ್ಲಿ ಫೋರಮ್ ಮಾಲ್ ಇದೆ ಅಲ್ಲ, ಸೊ ಅಲ್ಲಿ ಮೀಟ್ ಆಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮೆಟ್ರೋ ಸ್ಟೇಷನಿಗೆ ಬಂದೆ, ಜನನೇ ಇಲ್ಲ, ಫುಲ್ ಖಾಲಿ ಇದೆ. ಸಂಡೇ ಬೆಳಗ್ಗೆ ಅಲ್ವಾ, 10 ಗಂಟೆ, ಇನ್ನೂ ಮಲಗೋಯ್ತೆ ತುಂಬ ಜನ. ನಾನು ರೀಚ್ ಆದಮೇಲೆ ನನ್ನ ಫ್ರೆಂಡ್ ಇನ್ನೂ ಬಂದಿರಲಿಲ್ಲ, ಸೊ ಅವಳಿಗೋಸ್ಕರ ಫೋರಮ್ ಮಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಮತ್ತು ಬೆಳಗ್ಗೆನೇ ಜನನೂ ಇರಲಿಲ್ಲ ಅಷ್ಟು ಫೋರಮಲ್ಲಿ. ಜಸ್ಟ್ ಹಂಗೆ ಫೋಟೋ ಸೆಷನ್ ಮಾಡಿಕೊಂಡು ವಿಡಿಯೋಸ್ ಮಾಡಿಕೊಂಡು ಬಂದ್ವಿ. ಇನ್ನು ಫುಡ್ ಕೋರ್ಟ್ ಕೂಡ ಓಪನ್ ಆಗಿರಲಿಲ್ಲ ಅಲ್ಲಿ. ಸೊ ಹಾಗೆ ನೋಡ್ತಾ ಆಮೇಲೆ ನನ್ನ ಫ್ರೆಂಡ್ ಬಂದಳು, ಅವಳ ಜೊತೆ ನಾನು ಅವ್ಳ ಮನೆಗೆ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ನಮಗೆ ಸಲೂನ್ ಅಪಾಯಿಂಟ್ಮೆಂಟ್ ಇದ್ದಿದ್ದು 1 o'clockಗೆ. ಸೊ ಇಬ್ಬರೂ ಸರ್ವಿಸ್ ಮಾಡಿಸ್ಕೋಬೇಕಾಗಿತ್ತು. ನಂದು ಹೇರ್ ಸ್ಪಾ ಮತ್ತು ಹೇರ್ ಕಟ್ ಇತ್ತು, ಅವಳದು ಬರೀ ಹೇರ್ ಸ್ಪಾ ಇತ್ತು. ಸೊ ಅವಳು ಬೇಗ ಮುಗೀತು ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ನನ್ನ ತೊಗೊಂಡ್ರು. ನಂದು ಹೇರ್ ಸ್ಪಾ ಮಾಡೋದು ತುಂಬಾ ಚೆನ್ನಾಗಿ ಮಾಡಿದ್ರು. ಯಾರಾದರೂ ಹೇರ್ ಸ್ಪಾ ಮಾಡಿಸ್ಕೋಬೇಕು ಅಂದರೆ ಪೆರಿಮೀಟರ್ ಸಲೂನಿಗೆ ಹೋಗಿ, ನಾನು JP ನಗರ್ ಬ್ರಾಂಚಿಗೆ ಹೋಗಿದ್ದು. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ಹೇರ್ ಕಟ್ಗೆ ನಾನು ಸ್ವಲ್ಪ ಲೆಂತ್ ನಾನು ಹೇಳಿದ್ದು, ನಂದು ಲಾಂಗ್ ಹೇರ್ ಇತ್ತಲ್ಲ, ಸೊ ಜಸ್ಟ್ ಟ್ರಿಮ್ ಮಾಡಿಸೋಣ ಅಂತ ನಾನು ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಹೇರ್ ತುಂಬ ಡೆಡ್ ಆಗಿದೆ, ಮತ್ತು ಕೆಳಗಡೆ ಎಲ್ಲ ಫುಲ್ ಸ್ಪ್ಲಿಟೆನ್ಸ್ ಆಗಿ ಮತ್ತು ತುಂಬ ತಿನ್ನಾಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಒಂದು ಚೆನ್ನಾಗಿ ಹೆಲ್ದಿ ಹೇರ್ ಥರ ಕಾಣೋ ಥರ ಮಾಡಿದ್ರು. ಇದು ನಾನು ಮಾಡಿಸಿದ್ದು ಬಂದು ಬಟರ್ಫ್ಲೈ ಹೇರ್ ಕಟ್ಟು, ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿ. ಸಲೂನ್ ಸರ್ವಿಸ್ ಎಲ್ಲ ಮುಗಿದ್ಮೇಲೆ 4 ಗಂಟೆ ಆಯಿತು. ಅಷ್ಟರಲ್ಲಿ ಇಬ್ಬರಿಗೂ ತುಂಬಾ ಹಸಿವಾಗ್ಬಿಟ್ಟಿತ್ತು. ಸೊ ನಾವೆಲ್ಲನ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಗೂಗಲ್ ಸರ್ಚ್ ಮಾಡಿ, ಇದು ಎಲಿಫೆಂಟ್ ಹೈ ಕೆಫೆ ಅಂತ ಇತ್ತು. ಸೊ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಹೋದರೆ, ಅಲ್ಲಿ ನೋಡಿದ್ರೆ ವರ್ಸ್ಟ್ ಫುಡ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇಲ್ಲಿವರೆಗೂ. ತುಂಬಾ ಕೆಟ್ಟದಾಗಿತ್ತು, ದುಡ್ಡು ಮಾತ್ರ ಜಾಸ್ತಿ ಇತ್ತು. ನೋಡಿದ್ರೆ ಇಂಡಿಯನ್ ಫುಡ್ಡೇ ಇತ್ತು, ಬಟ್ ತುಂಬಾ ಕಾಸ್ಟ್ಲಿ ಇತ್ತು. ಆಮೇಲೆ ಅಲ್ಲಿಂದ ಮತ್ತೆ ಮಾಲಿಗೆ ಬಂದು ಅಲ್ಲೇ ಫುಡ್ ಕೋರ್ಟಲ್ಲಿ ಸಬ್ವೇನಲ್ಲೆಲ್ಲ ಸ್ಯಾಂಡ್ವಿಚ್ ತಿಂದ್ಕೊಂಡು ನಾವು ಹಾಗೆ ಸುತ್ತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ನಾನು ಹೊರಟೆ. ವೆಲ್ಕಮ್ ಬ್ಯಾಕ್. ಓಕೆ, ಇವತ್ತಿನ ಬ್ಲಾಗ್ ನಿಮ್ಗೆ ಆಲ್ರೆಡಿ ನಾನು ಹೇಳಿರೋ ಥರ ಇವತ್ತು ಆಚೆ ಹೋಗ್ತಿದ್ದೆ, ಹೇರ್ ಕಟ್ ಮಾಡಿಸ್ಬೇಕು ಅಂತ ನಾನು ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ನಲ್ಲ. ಸೊ ಹೇರ್ ಕಟ್ ಮಾಡಿದ್ಮೇಲೆ ನನ್ನ ಕೂದಲು ಈ ಥರ ಆಗಿದೆ ನೋಡಿ, ಚೆನ್ನಾಗಿದೆಯಾ? ಆ್ಯಕ್ಚುಲಿ ನಂದು 2019-20 ನಾನು ಕಂಪ್ಲೀಟಾಗಿ ಲಾಂಗ್ ಹೇರೇ ಬಿಡ್ತಾ ಇದ್ದೆ. ಸೊ ಕೆಳಗಡೆ ಹಾಳಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಡ್ತಾ ಇದ್ದೆ. ಲೆಂತ್ ಇಂಪಾರ್ಟೆಂಟು, ಲೆಂತ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದು ಲೆಂತ್ ಹೋಗ್ತಾ ಹೋಗ್ತಾ ನಂದು ತುಂಬಾ ರಫ್ ಆಗೋಯ್ತು ಕೂದಲು, ಮತ್ತು ಸ್ಪ್ಲಿಟೆನ್ಸ್ ಜಾಸ್ತಿ ಆಗಿತ್ತು, ಮತ್ತು ಲೆಂತ್ ಹೋಗ್ತಾ ಹೋಗ್ತಾ ತೆಳ್ಳಗಾಗೋಗ್ಬಿಡ್ತು ಕೂದಲು.
ಸೊ ಅದಕ್ಕೆ ಈ ಸರಿ ಟ್ರಿಮ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿ ಹೆಲ್ದಿ ಹೇರ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನನಗೆ ಅದು ಸ್ಪ್ಲಿಟ್ ಎಂಡ್ಸ್ ಇತ್ತಲ್ಲ, ಕೂತ್ಕೊಂಡು ಹಿಂದೆ ಹೊರಿಕೊಂಡು ಕೂತ್ಕೊಂಡ್ರೆ ಸಾಕು ಚುಚ್ಚಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೆ ನಾನೀಗ ನೋಡೋಣ ಅಂತ ಹೇಳ್ಬಿಟ್ಟು ಹೇರ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇದನ್ನು ಬಟರ್ಫ್ಲೈ ಹೇರ್ ಸ್ಟೈಲ್ ಮಾಡಿಸ್ದೆ. ನೋಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಪೆರಿಮೀಟರ್ ಸಲೂನಲ್ಲಿ ನಾನು ಮಾಡಿಸಿದ್ದು, ತುಂಬ ಚೆನ್ನಾಗಿ ಮಾಡೋದು, ಹೆಡ್ ಮಸಾಜ್ ಎಲ್ಲ ಚೆನ್ನಾಗಿ ಮಾಡೋದು, ಹೇರ್ ಸ್ಪಾ ಮಾಡಿಸಿ ನಾನು ಮಾಡಿಸಿದ್ದು. ಸೊ ಇದೇನು ತುಂಬ ಶಾರ್ಟ್ ಆಗಿಲ್ಲ ನೋಡಿ. ಇಷ್ಟಿದೆ ಲೆಂತು. ನಾನು ಆ್ಯಕ್ಚುಲಿ ತುಂಬ ಶಾರ್ಟ್ ಅಂತ ನಾನು ಹೇಳಿಲ್ಲ ಕಟ್ ಮಾಡೋದಕ್ಕೆ, ನಾನೇ ಸ್ವಲ್ಪ ಶಾರ್ಟ್ ಟ್ರಿಮ್ ಥರ ಮಾಡಿ ಅಂತ ಹೇಳಿದ್ದೆ. ಫ್ರಂಟ್ ಬೇಕಾದರೆ ಶಾರ್ಟ್ ಮಾಡಿ, ಬ್ಯಾಕ್ ಸೈಡ್ ನನಗೆ ಲೆಂತ್ ಬೇಕು ಅಂತ ನಾನು ಹೇಳಿದ್ದೆ. ಬಟ್ ಅವ್ರೇನು ಹೇಳೋದು ಅಂದರೆ, ನಾನು ಹೇಳಿದ್ದಷ್ಟೇ ಕಟ್ ಮಾಡಿದ್ರು, ಬಟ್ ಕಟ್ ಮಾಡ್ತಾ ಲೆಂತ್ ಶೇಪ್ ಕೊಡೋಕ್ಕೆ ಹೋಗ್ತಾ ಶಾರ್ಟ್ ಆಗಿದೆ ಅಷ್ಟೇ. ಬಟ್ ಬ್ಯಾಕ್ ಸೈಡ್ ಅವರು ಸೆಟ್ ಮಾಡಿರೋದ್ರಿಂದ ಅದು ರೋಲ್ ಆಗಿದೆ ಅಷ್ಟೇ. ಕೂದಲು ಸ್ಟ್ರೈಟಾಗಿ ಮಾಡಿಕೊಂಡ್ರೆ ಉದ್ದ ಕಾಣಿಸುತ್ತೆ ಅನಿಸುತ್ತೆ. ಸೊ ಇದಾಗಿತ್ತು ನನ್ನ ಹೇರ್ ಕಟ್ಟಿಂಗ್ ಬ್ಲಾಗ್ ಬಂದು. ನೋಡಿ, ಹೇರ್ ಕಟ್ ಎಲ್ಲ ಆದಮೇಲೆ ಕೊಣನ್ಕುಂಟೆ ಫೋರಮ್ ಮಾಲ್ ಇದೆ ಅಲ್ಲ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಸುಮ್ಮನೆ ಏನಾದ್ರು ತಿನ್ನೋದಕ್ಕೆ ಅಂತ ಹೋಗಿದ್ದು ಫುಡ್ ಕೋರ್ಟ್ಗೆ. ಆಮೇಲೆ ಅಲ್ಲಿಂದ ಮಾಲಲ್ಲಿ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. 3 ಡ್ರೆಸ್ ತೊಗೊಂಡೆ, ಚೆನ್ನಾಗಿದೆ, ಬಟ್ ಡಿಫ್ರೆಂಟ್ ಪ್ಯಾಟ್ರನು ಮತ್ತು ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಅದು ನಾನು ನಿಮಗೆ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಮಾಡಿ ಯಾವ ಶಾಪಲ್ಲಿ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದು ಕಾರ್ಡ್ ಸೆಟ್ಟು, ಲಾಂಗಲ್ಲೇ ತೊಗೊಂಡಿದ್ದೀನಿ. ಇದಕ್ಕೆ ಇದು ಪ್ಯಾಂಟ್ ಚೆನ್ನಾಗಿದೆಯಾ. ಮತ್ತು ಇನ್ನೊಂದು ಡ್ರೆಸ್ ತೊಗೊಂಡೆ, ಇದು ಕಾಲರ್ ನೆಕ್ ಡ್ರೆಸ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಪ್ಯಾಂಟೂ ಸೇಮ್ ಬಂದಿದೆ. ಕೋಟ್ ಸೆಟ್ ಅಂತಲೂ ಅನ್ಬೋದು, ಇದು ಸೇಮ್ ಪ್ಯಾಂಟೇ ಬಂದಿದೆ ಇದಕ್ಕೆ. ಮತ್ತು ಇನ್ನೊಂದು ಸೇಮ್ ಅದೇ ಥರನೇ ಹೈ ಕಾಲರ್ ನೆಕ್ ಟಾಪು. ನನ್ನ ಹತ್ರ ಈ ಥರ ಸೆಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಶಾಪ್ ಮಾಡಿದೆ ಅಷ್ಟೇ. ನೋಡಿ, ಇದೊಂದು ಪ್ಯಾಂಟು, ಇದು ಟಾಪ್. ಓಕೆ ಫ್ರೆಂಡ್ಸ್, ಇಷ್ಟೇ ನಾನು ಇವತ್ತು ಈ ಸರಿ ಶಾಪ್ ಮಾಡಿದ್ದು. ಜಾಸ್ತಿ ಏನು ಶಾಪಿಂಗ್ ಅಂತ ಏನು ಹೋಗಿಲ್ಲ, ಜಸ್ಟ್ ನೋಡಿದ ಮೇಲೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದು. ನಿಮ್ಗೆ ಯಾರಿಗಾದ್ರೂ ಈ ಡ್ರೆಸ್ಸಸ್ ಇಷ್ಟ ಆಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ಅದು ಡೀಟೇಲ್ಸ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಗೈಸ್, ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಹೀಗೆ ನನ್ನ ಸಪೋರ್ಟ್ ಮಾಡಿ, ಮತ್ತು ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಆದಷ್ಟು ಬೇಗ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.